ಎಲ್ಲರಿಗೂ ನಮಸ್ಕಾರ. ಒಂದಷ್ಟು ವಿಡಿಯೋ ಮಾಹಿತಿಗಳಿಂದ ನಿಮಗೆ ಪ್ರಕೃತಿ ಚಿಕಿತ್ಸೆ ಅಂದರೆ ಏನು, ಹೇಗೆ ಅನ್ನುವುದೆಲ್ಲ ತಿಳಿದು ಬಂದಿರುತ್ತೆ. ಕೆಲವರಲ್ಲಿ ಇದೇನಿದು ಔಷಧಿ ರಹಿತವಾಗಿ, ಅದು ಹರ್ಬಲ್ಲು ಅಲ್ಲ ಅಂತ ಹೇಳ್ತಿದ್ದಾರೆ, ಕೆಮಿಕಲ್ಲು ಔಷಧಿನೂ ಬೇಡ ಅಂತ ಹೇಳ್ತಿದ್ದಾರೆ. ಅದು ಹೇಗೆ ನಿವಾರಣೆಯನ್ನು ಮಾಡಿಕೊಳ್ಳುತ್ತೆ, ಅದು ಹೇಗೆ ನಮ್ಮಿರುವಂತಹ ಎಲ್ಲ ಸಮಸ್ಯೆಗಳು ಸರಿಯಾಗತ್ತೆ, ಇದು ಸಾಧ್ಯನಾ, ಇದು ಹೇಳೋದಕ್ಕೆ ಚೆನ್ನಾಗಿರ್ಬೋದು, ಬಟ್ ಡೇ ಟು ಡೇ ಇದರಲ್ಲಿ ಲೈಫಲ್ಲಿ ಆಗೋದಿಲ್ಲ ಅನ್ನುವಂತಹ ಒಂದಷ್ಟು ದ್ವಂದ್ವಗಳು, ಪ್ರಶ್ನೆಗಳು ನಮ್ಮಲ್ಲಿ ಮೂಡಿರಬಹುದು. ಅದಕ್ಕೆ ಸಾಧ್ಯವಾದ ಮಟ್ಟಿಗೆ ನಾನು ಈ ವಿಡಿಯೋದಲ್ಲಿ ವಿವರಣೆಯನ್ನು ನೀಡೋದಾದರೆ, ನನ್ನ ಬಹುಪಾಲು ವಿಡಿಯೋದಲ್ಲಿ ಹೇಳುವಂತೆ ನಾವೆಲ್ಲರೂ ಹುಟ್ಟುತ್ತಾ ಆರೋಗ್ಯವಂತರು. ಶೇಕಡ 2-3 ಜನರಿಗೆ ಆರೋಗ್ಯ ಅಡಚಣೆಗಳು ಬಂದಿರುತ್ತೆ. ಅವರಿಗೆ ಅಲೋಪತಿ ವಿಜ್ಞಾನ ಲಭ್ಯ ಇರುವಂಥದ್ದು, ಅವರು ಕೂಡ ಎಲ್ಲರಂತೆ ಆರೋಗ್ಯಯುತವಾಗಿ ಬಾಳೋದಕ್ಕೆ ಒಂದು ಅವಕಾಶ ಕೊಟ್ಟಿರುವಂಥದ್ದು ಅತ್ಯಂತ ಸಮಾಧಾನಕರ ಸಂಗತಿ. ಹೀಗಿದ್ದಾಗ ನಮ್ಮ ಬದುಕಿನಲ್ಲಿ ಬರುವಂತಹ ಏರುಪೇರುಗಳಿಂದ ಮೊದಲು ನಮಗೆ ಒಂದು ಆರೋಗ್ಯ, ತುಂಬು ಆರೋಗ್ಯ ಇರುವಂತಹದ್ದು, ಅದು ಪ್ರಮಾಣ ದಿನನಿತ್ಯದಲ್ಲಿ ನಮ್ಮ ಅನುಕೂಲಕ್ಕೆ ತಕ್ಕಾಗೆ ಮಾಡಿಕೊಳ್ಳುವಂತಹ ಜೀವಿಸುವ ಬದಲಾವಣೆಗಳಿಂದ, ಆರೋಗ್ಯ ಪೂರಕವಲ್ಲದಂತಹ ಅಭ್ಯಾಸಗಳಿಂದ ನಮ್ಮ ಜೀವಶಕ್ತಿಯ ಪ್ರಮಾಣ ಕುಗ್ಗುತ್ತಾ ಹೋಗುತ್ತೆ. ಹಾಗೆಯೇ ಒಂದಷ್ಟು ಅಂಗಾಂಗಗಳಲ್ಲಿ ವ್ಯತ್ಯಾಸ ಬರುತ್ತೆ ಅವುಗಳ ಪ್ರಕ್ರಿಯೆಯಲ್ಲಿ. ಆಗ ನಮ್ಮ ದೇಹ ಒಂದಷ್ಟು ಸೂಚನೆಗಳು, ಸಲಹೆಗಳನ್ನು ಕೊಡುತ್ತೆ. ಇಲ್ಲಿ ಒಂದಷ್ಟು ವ್ಯತ್ಯಾಸಗಳು ಬಂದಿದೆ, ಅದಕ್ಕಾಗಿ ನೀನೆಲ್ಲ ಸರಿಪಡಿಸ್ಕೋ ಅಂತ ಒಂದಷ್ಟು ಸನ್ನೆಗಳನ್ನು ಕೊಡುತ್ತೆ. ಅದು ನಿರ್ಲಕ್ಷ್ಯ ಮಾಡಿದ್ರೆ ಮುಂದಿನಂತಹ ಲಕ್ಷಣಗಳು, ಕಾಯಿಲೆಗಳಾಗುವಂಥದ್ದು. ಅದ್ರ ಬಗ್ಗೆ ನಾನು ಒಂದೊಂದು ಸಮಸ್ಯೆ ಹಿಡಿದು ಮುಂದೆ ಮಾತಾಡ್ತೇನೆ. ಬೇಸಿಕ್ ಇದೆಲ್ಲ ಬೇಕಾಗತ್ತೆ ಅಂತೇಳಿ ನಾನೀಗ ಮೂಲ ಯಾವುದು ನಿವಾರಕ ಶಕ್ತಿ ಅನ್ನೋದು ನಿಮ್ಮ ಗಮನಕ್ಕೆ ಬಂದರೆ ನಿಮ್ಗೆ ನಂಬಿಕೆ ಬರುತ್ತೆ ಮುಂದೆ ಇದು ಯಾಕೆ ವಾಸಿ ಆಗುತ್ತೆ ಅಂತೇಳಿ. ಅದೆಲ್ಲ ಆಗ್ತಿದೆ. ಇಲ್ಲಿ ಈ ಜೀವಶಕ್ತಿ, ಚೈತನ್ಯ ಶಕ್ತಿ ಅಂತ ನಾವೇನು ಹಿಂದಿನ ವಿಡಿಯೋಗಳಲ್ಲಿ ಮಾತಾಡೋದಲ್ಲ, ಅದೇ ನಮ್ಮ ನಿವಾರಕ ಶಕ್ತಿ. ಪ್ರತಿ ವೈದ್ಯ ಪದ್ಧತಿಯಲ್ಲೂ ಸಹ ಇದರ ಆಧಾರದ ಮೇಲೆಯೇ, ಇದರಿಂದಲೇ ನಮ್ಮ ಸಮಸ್ಯೆ ನಿವಾರಣೆ ಆಗ್ತಾ ಇರುವಂಥದ್ದು, ಸರಿ ಆಗ್ತಾ ಇರುವಂಥದ್ದು. ಯಾವ ರೀತಿ ಅಂತೇಳಿ, ಮೊದಲನೆಯದಾಗಿ ನಾನು ಅಲೋಪತಿ ವಿಜ್ಞಾನದ ಬಗ್ಗೆ ಹೇಳೋದಾದರೆ, ಜ್ವರ ಬಂದಿದೆ ಅಥವಾ ಡಯಾಬಿಟಿಸ್ ಬಂದಿದೆ, BP ಬಂದಿದೆ, ನಾವು ವೈದ್ಯರ ಬಳಿ ಹೋಗ್ತೇವೆ. ವೈದ್ಯರು ನಮಗೆ ಆ ಸಮಸ್ಯೆಗೆ ಸಂಬಂಧಿತ ಮಾತ್ರೆಗಳನ್ನು ಬರೆದು ಕೊಡ್ತಾರೆ. ಒಂದು 10 ನಿಮಿಷದ ಕನ್ಸಲ್ಟೇಷನ್ ಅವಧಿಯಲ್ಲಿ ಯಾವ್ಯಾವ ಸಮಯದಲ್ಲಿ ನುಂಗಬೇಕು ಅನ್ನೋದು ಕೂಡ ಒಂದು ನಿರ್ದಿಷ್ಟ ಸಮಯವನ್ನು ಕೊಟ್ಟು ನಮಗೆ ಕಳಿಸೋದಂಥದ್ದಾಗತ್ತೆ. ಯಾಕೆ ಎಲ್ಲ ಒಂದೇ ಸಲ ನುಂಗ್ಬೋದಾಗಿತ್ತಲ್ವಾ, ನುಂಗಿ ಜ್ವರ ಒಂದೇ ಸಲ ಕ್ಲಿಯರ್ ಮಾಡ್ಕೋಬೋದಾಗಿತ್ತಲ್ವ, ಒಂದೇ ಸಲ ಡಯಾಬಿಟಿಸ್ ಪೂರ್ತಿ ಕಡಿಮೆ ಮಾಡ್ಕೊಬಿಡ್ಬೋದಾಗಿತ್ತಲ್ವ. ಯಾಕೆ ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಡೋಸ್ನ ಮಾತ್ರೆಯನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾರೆ ಅಂತಂತ ಹೇಳಿದ್ರೆ, ಡಾಕ್ಟ್ರು ಬರೆದುಕೊಟ್ಟಂತಹ ಮಾತ್ರೆ ನಮ್ಮ ಬಾಯಿಗಿರಿಸಬೇಕಾದಂಥವ್ರು ನಾವೇ, ಅದು ಕೂಡ ನಮ್ಮ ಜೀವಶಕ್ತಿಯಿಂದ. ನೀರನ್ನು ಕುಡಿಬೇಕಾದಂಥವು ನಾವೇ, ಅದು ಒಳಗೋಗೋದಕ್ಕೆ ನಾವೇ, ಅದನ್ನು ಗುಟ್ಟಕ್ಕಾಗಿ ನುಂಗಬೇಕಾದಂಥವ್ರು ನಾವೇ. ಬಾಯಲ್ಲಿ ಇಟ್ಕೊಳ್ತೀವಿ, ನಿಮ್ಮ ಗಂಟಲಿನ ಪ್ರಯತ್ನ ಇಲ್ಲದೆ ಅದು ಒಳಗೋಗುತ್ತಾ ಯೋಚನೆ ಮಾಡಿ. ಅಲ್ಲಿ ನಮ್ಮ ಜೀವಶಕ್ತಿ ವರ್ಕ್ ಆಗಬೇಕು. ಆ ರೀತಿಯಾಗಿ ಯಾವುದೇ ಔಷಧಿ ವರ್ಕ್ ಆಗೋದಕ್ಕೂ ಕೂಡ ನಮ್ಮ ಜೀವಶಕ್ತಿ ಮೊದಲ ಅವಶ್ಯಕತೆ. ಅದಾದ ನಂತರ ಮಾತ್ರೆ ಒಳಗೋಗುತ್ತೆ, ಜಠರದಲ್ಲಿ ವಿಂಗಡಣೆ ಆಗುತ್ತೆ, ವಿಭಜನೆ ಆಗುತ್ತೆ. ವಿಭಜನೆ ಆದ ನಂತರ ಗ್ರಹಿಕೆ ಆಗುತ್ತೆ. ಆ ಗ್ರಹಿಕೆಯ ಒಂದು ಎಸೆನ್ಸ್, ಅದರ ಒಂದು ಅಂಶ, ನಿವಾರಕ ಅಂಶವನ್ನು ಯಾವ ನಿರ್ದಿಷ್ಟ ಅಂಗಾಂಗಕ್ಕೆ ಕಳಿಸ್ಬೇಕು ಅಂತ ಕೂಡ ಒಂದು ವಿವೇಚನೆ ಮಾಡುವಂಥದ್ದು ಕೂಡ ಇದೇ ಇನ್ನರ್ ಇಂಜಿನಿಯರೇ. ಆ ಒಳ ತಂತ್ರಜ್ಞ ಅದನ್ನು ಎಲ್ಲಿ ಕಳಿಸ್ಬೇಕು, ಎಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಅದನ್ನ ಅಲ್ಲಿ ಕಳಿಸಿ, ನೋವಿದ್ರೆ ಅದು ನೋವು ನಿವಾರಕವಾಗಿ, ಹೆಚ್ಚು ಸಕ್ಕರೆ ಇದ್ರೆ ಸಕ್ಕರೆ ನಿಯಂತ್ರಕವಾಗಿ, BP ಇದ್ರೆ ಅದರ BPಯ ನಿರ್ವಾಹಕನಾಗಿ ಕೆಲಸ ಮಾಡುತ್ತೆ. ಅಲ್ಲಿಗೆ ನಮ್ಮ ಜೀವಶಕ್ತಿಯಿಂದಲೇ ಆ ಔಷಧಿಗಳು ಸಹ ಕೆಲಸ ಮಾಡುವಂಥದ್ದು ನಿಮ್ಮ ಅವಗಾಹನೆಗೆ ಬಂತು. ಅದಿಲ್ಲದೆ ನಾವು ನಮ್ಮ ಬಾಯಿಗೆ ಇರಿಸ್ಕೊಳ್ಳೋ ಶಕ್ತಿ, ನುಂಗೋ ಶಕ್ತಿ, ಅಲ್ಲಿ ಜೀರ್ಣಿಸ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಮಾತ್ರ ವರ್ಕ್ ಆಗುತ್ತಾ? ಖಂಡಿತವಾಗ್ಲೂ ಆಗೋದಿಲ್ಲ. ಅದಕ್ಕಾಗಿ ಜೀವಶಕ್ತಿಯನ್ನು ಕಾಪಾಡಿಕೊಳ್ಳುವಂಥದ್ದು ಅತ್ಯವಶ್ಯ. ತದನಂತರ ನೋಡಿ, ಒಂದೇ ಬಾರಿಗೆ ಎಲ್ಲ ಮಾತ್ರೆಗಳು ನುಂಗಿದಾಗ ಅದನ್ನ ನಿರ್ವಹಣೆ ಮಾಡ್ಕೊಳ್ಳೋದು ಕೂಡ ಜೀವಶಕ್ತಿ ಕಷ್ಟ ಆಗುತ್ತೆ ಅಂತೇಳಿ ಸರಿ ಅವಧಿಯಲ್ಲಿ ಬೆಳಗ್ಗೆ ಈ ಮಾತ್ರೆ ತಗೊಳ್ಳಿ ಗ್ಯಾಸ್ಟ್ರಿಕ್ಗೆ, ಮಧ್ಯಾಹ್ನ ಈ ಮಾತ್ರೆ ತಗೊಳ್ಳಿ ಶುಗರ್ ನಿಯಂತ್ರಣಕ್ಕೆ, ಸಂಜೆ BP ಮತ್ತು ನಿದ್ದೆಗೆ ಆ ಮಾತ್ರೆ ತಗೊಳ್ಳಿ ಅಂತೇಳಿ
ಜೀವಶಕ್ತಿಯನ್ನು ವಿಭಜನೆ ಮಾಡ್ತಾರೆ ವೈದ್ಯರು. ಒಂದೇ ಬಾರಿ ಬಳಕೆ ಆಗಬಾರ್ದು. ಒಂದೇ ಬಾರಿ ಗ್ಯಾಸ್ಟ್ರಿಕ್, ಒಂದೇ ಬಾರಿ ನೋವು, ಒಂದೇ ಬಾರಿ ಶುಗರ್, BP ಎಲ್ಲವೂ ಒಂದೇ ಬಾರಿ ನುಂಗ್ಬಿಟ್ರೆ ಆ ಎಸೆನ್ಸ್ ಗ್ರಹಿಕೆಯಲ್ಲಿ ಅಸ್ತವ್ಯಸ್ತತೆ ಬರುತ್ತೆ. ಅದಕ್ಕಾಗಿ ಏನ್ ಮಾಡ್ತಾರೆ ವೈದ್ಯರು ವಿಭಜನೆ ಮಾಡ್ತಾರೆ. ಒಂದು ಆಪರೇಷನ್ ಆಗ್ಬೇಕಾದ್ರೂ ಅಷ್ಟೇನೆ ನಮ್ಮ ಜೀವಶಕ್ತಿಯಲ್ಲಿ ಅತಿ ಮುಖ್ಯ ಆಗತ್ತೆ. ಅದು ನಿವಾರಣೆ ಆಗ್ಬೇಕಾದ್ರೂ ಅಷ್ಟೇ ಅವರು ಒಲಿದಂತಹ ಒಂದು ಡಾಕ್ಟ್ರು ಆಪರೇಷನ್ ಮಾಡಿ ಅದ್ರ ಮೇಲೆ ಹಾಕಿದಂಥ ಒಲಿಗೆ ಸಹ ಬೇಗ ಆರಬೇಕಂತ ಹೇಳಿದ್ರೆ ಅದು ಜೀವಶಕ್ತಿ ಅವರಲ್ಲಿ ಎಷ್ಟಿದೆ ಅನ್ನೋದ್ರ ಮೇಲೆ ಆಗುತ್ತೆ. ಎಲ್ಲರಿಗೂ ಒಂದೇ ಸಮ ಆಗ್ಬೋದು, 3 ದಿನಕ್ಕಾಗೋದು, ಕೆಲವ್ರಿಗೆ 6 ದಿನಕ್ಕಾಗೋದು ಕೂಡ ಆಗತ್ತೆ, ಕೆಲವ್ರಿಗೆ ಇನ್ನೂ ತಡ ಆಗೋದು ಆಗತ್ತೆ. ಮತ್ತೆ ಇನ್ನೂ ಮುಖ್ಯವಾದ ಅಂಶ, ವೈದ್ಯರು ಏನು ಹೇಳ್ತಾರೆ, ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡ್ತಿದ್ದೀವಿ, ಅವರ ದೇಹ ಸ್ಪಂದಿಸ್ತಿಲ್ಲ. ಯಾಕೆ ಸ್ಪಂದಿಸ್ತಿಲ್ಲ? ಜೀವಶಕ್ತಿ ಕಡಿಮೆ ಇದೆ. ಅದಕ್ಕೆ ಅವರ ಅಂಗಾಂಗಗಳ ಕಾರ್ಯಕ್ಷಮತೆ ಕಡಿಮೆ ಆಗಿದೆ. ಅದಕ್ಕಾಗಿ ನಾವು ಕೊಡ್ತಾ ಇರುವಂತಹ ಟ್ರೀಟ್ಮೆಂಟು, ಮೆಡಿಸನ್ ಅವರಿಗೆ ಸ್ಪಂದಿಸುತ್ತಿಲ್ಲ, ಅವರಿಗೆ ಗ್ರಹಿಕೆ ಆಗ್ತಿಲ್ಲ ಅನ್ನುವಂತಹದ್ದು ಸಾಧಾರಣವಾಗಿ ನಾವು ವೈದ್ಯರು ಸಂದಿಗ್ಧ ಸ್ಥಿತಿಗಳಲ್ಲಿ ನಾವು ಹೇಳುವಂತಹದ್ದು. ಅದಕ್ಕಾಗಿ ನೀವು ಯಾವುದೇ ಔಷಧಿ ತಗೊಳ್ಳಿ, ಜೀವಶಕ್ತಿಯನ್ನು ಕಾಪಾಡಿಕೊಳ್ಳದೆ ಇದ್ರೆ ಅದು ಯಾವುದು ವರ್ಕ್ ಆಗಲ್ಲ ಅನ್ನುವಂಥದ್ದು ನನ್ನ ಮಾತಿನ ಉದ್ದೇಶ. ಎರಡನೇದಾಗಿ ನಾವು ಆಯುರ್ವೇದ ಔಷಧಿಗಳನ್ನು, ಗಿಡಮೂಲಿಕೆಗಳನ್ನು ತೆಗೆದುಕೊಳ್ಳೋದಾಗತ್ತೆ. ಅವು ಸಹ ನಾವು ಪ್ರಕೃತಿಯಿಂದಂತಹ ಬಂದಂತಹ ಸ್ವಾಭಾವಿಕ ಪದಾರ್ಥಗಳನ್ನು ಎಲ್ಲರಿಗೂ ಲಭ್ಯ ಆಗಲಿ ಅಂತ ಹೇಳ್ಬಿಟ್ಟು ಆಯುರ್ವೇದಿಕ ಪಂಡಿತರು ಅದನ್ನು ಸಂಗ್ರಹಿಸಿ ಸರಿ ಪ್ರಮಾಣದಲ್ಲಿ ಅದನ್ನು ಬಾಟ್ಲಿಯಲ್ಲಿ ತುಂಬಿ ನಮಗೆ ಒದಗಿಸುವಂಥದ್ದು ಆಗ್ತಿರುತ್ತೆ. ಅದರಿಂದ ನಾವು ಹೆಚ್ಚು ಮಾಡಿ ಹೇಳ್ತಿರ್ತೇವೆ, ಈ ಒಂದು ಔಷಧಿಗೆ, ಈ ಒಂದು ಸಮಸ್ಯೆಗೆ ಈ ಔಷಧಿ ತಗೊಳ್ಳಿ, ಇದನ್ನ ಎಲೆನ ತಿನ್ನಿ, ಆ ಒಂದು ಗಿಡಮೂಲಿಕೆಯನ್ನು ಕುಟ್ಟಿ ಬಳಸಿ ಅಂತ ಎಲ್ಲರೂ ಹೇಳ್ತಿದೆ. ಭೂಪಾಲಿಗೆ ಏನಾಗಿದೆ ಅಂತ ಹೇಳಿದ್ರೆ, ಸಮಸ್ಯೆ ಅಂತ ಬಂತಂತ ಹೇಳಿದ್ರೆ ಕೆಮಿಕಲ್ ಅನ್ನ ಬೈದಾಡೋಣ, ಈ ಕಡೆ ನಮ್ಮ ನೈಸರ್ಗಿಕ ಔಷಧಿಗಳನ್ನು ಆಯ್ದುಕೊಳ್ಳೋಣ ಅದು ಅಂತ ಹೇಳ್ಬಿಟ್ಟು ಅದೇ ಒಂದು ದೊಡ್ಡ ಹಿರಿಮೆಯಾಗಿ ಈಗ ಎಲ್ಲರೂ ನಾವು ತಿಳ್ಕೊಂಡ್ಬಿಟ್ಟಿದ್ದೇವೆ. ಅವರನ್ನ ತೆಗಳಂಥದ್ದು, ಇವ್ರನ್ನ ಹೋಗಳಂಥದ್ದು ಅಂತೇಳಿ. ಇಲ್ಲಿ ಯಾರನ್ನು ತೆಗಳಂತ ಹೋಗಳಂತ ಪ್ರಮೇಯನೇ ಬರೋದಿಲ್ಲ. ನಮ್ಮನ್ನು ನಾವು ಕೇಳ್ಕೋಬೇಕಾಗತ್ತೆ, ನನ್ನ ಜೀವಶಕ್ತಿ ಎಷ್ಟಿದೆ, ನಾನು ಬಳಸ್ತಿದಂಥ ಅಶ್ವಗಂಧ, ನಾನು ಬಳಸಿದಂಥ ಹಲವಡೆ ಸರ, ನಾನು ಬಳಸಿದಂತಹ ಇನ್ಯಾವುದೇ ನೈಸರ್ಗಿಕ ಔಷಧ, ನಾನು ಬಳಸಿದಂಥ ಒಂದೇ ಲಗ, ನಾನು ಬಳಸಿದ ಅಮೃತ ಬಳ್ಳಿ ಎಲ್ಲ ಕೂಡ ನನ್ನ ಮೇಲೆ ಹೇಗೆ ಕೆಲಸ ಮಾಡುತ್ತೆ ಅನ್ನುವಂಥದ್ದು ನಾವೇ ನಿರ್ಧಾರ ಮಾಡಬೇಕು. ನಾವಿಲ್ಲಿ ಜೀವಶಕ್ತಿನೇ ಇಲ್ಲ, ಅದನ್ನು ಬಳಸಿ ಹೇಗೆ ನಿರ್ವಹಣೆ ಮಾಡೋದು, ಮತ್ತೆ ಅದರಿಂದ ಬಂದಂತಹ ಸಸ್ಯ ರಾಸಾಯನಿಕಗಳಾದ್ರೂ ಸಹ ನಮ್ಮ ಸೋಸುವ ಅಂಗಾಂಗಗಳು ಅದನ್ನು ಸೋದಿಸಿ ಆ ರಾಸಾಯನಿಕಗಳನ್ನು ಹೊರಕಳಿಸ್ಬೇಕಾಗತ್ತೆ. ಅದು ಸೋಸದೇ ಇಲ್ಲ ಅಂತ ಹೇಳಿದ್ರೆ ಎಗೇನ್ ನಮ್ಮಲ್ಲಿ ಒಂದಷ್ಟು ರಾಸಾಯನಿಕಗಳ ಡೆಪಾಸಿಷನ್ ಶುರುವಾಗುತ್ತೆ. ಅದು ಇನ್ನೊಂದು ಥರ ಸಮಸ್ಯೆಗಳನ್ನು ಶುರುವಾಗುತ್ತೆ. ಅದು ಹೋಮಿಯೋ ಔಷಧಿ ಇರಬಹುದು, ಮತ್ತು ಇನ್ಯಾವುದೇ ಆಪರೇಷನ್ ಒಳಗಾಗಂತ ಇರಬಹುದು. ಎಲ್ಲವೂ ಸಹ ನಿಂತಿರುವಂಥದ್ದು ನಮ್ಮ ಜೀವಶಕ್ತಿಯ ಮೇಲೆ. ನಾನು ಸುಮಾರು ವೈದ್ಯರ ಹತ್ರ ಒಡನಾಟದಲ್ಲಿ ನೋಡಿದಾಗ ಯಾವುದೇ ರೋಗಿಗೆ ಅವರಿಗೆ ಹೆಚ್ಚು ಲವಣಾಂಶಗಳ ಮಟ್ಟ ಹೆಚ್ಚಿದ್ದಾಗ, ಪೊಟ್ಯಾಷಿಯಂ ಲೆವೆಲ್, ಸೋಡಿಯಂ ಲೆವೆಲ್ ಹೆಚ್ಚಿದ್ದಾಗ ಆಪರೇಷನ್ ಮಾಡಕ್ಕೆ ಬರೋದಿಲ್ಲ. BP ಶುಗರ್ ಹೆಚ್ಚಿದ್ದಾಗ ಆಪರೇಷನ್ ಮಾಡಕ್ಕೆ ಬರೋದಿಲ್ಲ. ದೇಹದ ಇದು ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಿದ್ದಾಗ ಮತ್ತಷ್ಟು ಮುಗದಷ್ಟು ಪ್ಯಾರಾಮೀಟರ್ಸ್ನ ಅವರೆಲ್ಲ ಪರಿಗಣಿಸಿಯೇ ಆಪರೇಷನ್ ಮಾಡಬೇಕಾಗಿರುವಂಥದ್ದು. ಅಲ್ಲಿಗೆ ನಮ್ಮ ಜೀವಶಕ್ತಿ, ಚೈತನ್ಯ ಶಕ್ತಿ ಎಷ್ಟಿದೆ ಅನ್ನುವಂಥದ್ದು ಅತಿ ಮುಖ್ಯದ್ದು ಅನ್ನುವಂಥದ್ದು ಈ ವಿಡಿಯೋ ಅಂತ ಒಂದು ಸಾರಾಂಶ ಅಂತ ಹೇಳ್ತಾ, ಸರಳವಾಗಿ ನಾವು ಎಲ್ಲಿ ವ್ಯಯ ಆಗ್ತಾ ಇದೆ ಮತ್ತು ಪಡ್ಕೊಳ್ಳೋದಕ್ಕಿರುವಂಥ ಅವಕಾಶಗಳನ್ನು ನಾವು ಅಳವಡಿಸ್ಕೊಳ್ಳೋದ್ರ ಮುಖಾಂತರ ನಾವು, ನಮ್ಮ ಅವಲಂಬಿತರು ಎಲ್ಲರೂ ಸಹ ಜೀವಶಕ್ತಿಯನ್ನು ಕಾಪಾಡಿಕೊಳ್ಳೋದ್ರ ಮುಖಾಂತರ ಅವಲಂಬನೆ ಇಲ್ಲದೆ ನಾವು ಬದುಕಬಹುದು ಅನ್ನುವಂಥದ್ದು ನನ್ನ ಮಾತಿನ ಅರ್ಥ. ಹಾಗೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಹೇಗೆ ಇದು ಜೀವಶಕ್ತಿಯನ್ನು ಬಳಸ್ಕೊಂಡು ನಾವು ಹೊರಗೆ ಬರುವಂಥದ್ದು ಅಂತ ಹೇಳೋದಾದ್ರೆ, ಪ್ರಕೃತಿ ಚಿಕಿತ್ಸಕರು ಮೊದಲೇನು ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮಲ್ಲಿ ಆಗ್ತಾ ಇರುವಂಥ ಆಹಾರ ತಪ್ಪುಗಳನ್ನು ಕೇಳ್ಕೊಳ್ತಾರೆ. ಮತ್ತೆ ಇವರ ಪ್ರಕೃತಿ ಚಿಕಿತ್ಸೆಯಲ್ಲಿ ಹೇಗೆ ಈ ಜೀವಶಕ್ತಿಯನ್ನು ಬಳಸಿಕೊಂಡು ನಾವು ನಿವಾರಣೆಯನ್ನು ಮಾಡ್ತೇವೆ ಅನ್ನುವಂಥದ್ದು ನಾನು ಹೇಳೋದಾದ್ರೆ, ನಾನು ಇಂದಿನ ವಿಡಿಯೋದಲ್ಲಿ ಹೇಳಿರುವಂತೆ ನಮ್ಮ ಮೂಲ ಪದಾರ್ಥಗಳು ಪಂಚಮಹಾಭೂತಗಳು. ಆ ಪಂಚಮಹಾಭೂತಗಳ ಏರುಪೇರು ನಿತ್ಯದ ಜೀವನ ಶೈಲಿ, ದಿನಚರಿಗಳಲ್ಲಾಗಂತಹ ಅಸ್ತವ್ಯಸ್ತತೆಯಿಂದ ಆ ಪಂಚಮಹಾಭೂತಗಳಲ್ಲಿ ಏರುಪೇರಾಗಿರುತ್ತೆ. ನಮಗೆ ಒಬ್ಬ ಬಾಧಿತ ಒಂದು ಅವರ ಸಮಸ್ಯೆಯನ್ನು ಹೇಳ್ಕೊಂಡಂಥ ಸಂದರ್ಭದಲ್ಲಿ ಅವರ ಯಾವ ಮಹಾಭೂತದಲ್ಲಿ 5 ಎಲಿಮೆಂಟ್ಸ್ ಅಲ್ಲಿ ಏರುಪೇರಾಗಿದೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಂಡು ಅದಕ್ಕೆ ತಕ್ಕಾದಂತೆ ನಮ್ಮ ಮೂಲ ಅವಶ್ಯಕತೆಗಳು, ಈಗ ಯಾವ ಅಂಶದಲ್ಲಿ ಈ ಒಂದು ಧಾತುವನ್ನು ನಾವು ಸರಿಪಡಿಸಬಹುದು
ಈ ಅಂಶವನ್ನು ಸರಿಪಡಿಸ್ಬೋದು. ಅರ್ತ್ ಎಲಿಮೆಂಟನ್ನು ಹೇಗೆ ನಾವು ಕಡಿಮೆ ಮಾಡಬಹುದು, ಹೇರ್ ಎಲಿಮೆಂಟನ್ನು ನಾವು ಹೇಗೆ ಹೆಚ್ಚು ಮಾಡಬಹುದು, ಮತ್ತು ಫೈರ್ ಎಲಿಮೆಂಟ್ ಇವರಲ್ಲಿ ಎಷ್ಟು ಪ್ರಮಾಣದಲ್ಲಿದೆ ಅನ್ನುವುದನ್ನೆಲ್ಲ ನಾವು ತಿಳಿದುಕೊಂಡು ಅವರಿಗೆ ದಿನನಿತ್ಯದ ದಿನಚರಿಗಳು ಮತ್ತು ಅನುಸರಣೆಗಳಲ್ಲಿ ಬದಲಾವಣೆಗಳನ್ನು ಮಾಡಿದಾಗ ಅವರ ಜೀವಶಕ್ತಿಯನ್ನ ಹೆಚ್ಚು ಮಾಡಿ ಅನಂತರ ಅದೇ ಶಕ್ತಿ ಬಳಕೆ ಆಗುತ್ತೆ. ಈಗ ಬ್ಯಾಟ್ರಿ ಇರುತ್ತೆ, ಬ್ಯಾಟ್ರಿ ಕಡಿಮೆ ಆಗಿರುತ್ತೆ, ಬ್ಯಾಟ್ರಿ ಪವರ್ ಹೆಚ್ಚು ಮಾಡಿದ ತಕ್ಷಣ ಅಂಗಾಂಗಗಳಿಗೆಲ್ಲ ಅದು ಬಳಕೆಯ ಒಂದು ಇದು ಪವರ್ ಹೆಚ್ಚಾಗುತ್ತೆ. ಬಳಕೆ ಮಾಡ್ಕೊಳ್ಳೋದಕ್ಕೆ ಅನುವು ಮಾಡ್ಕೊಡ್ತೀವಿ ನಾವು ಆ ಬ್ಯಾಟ್ರಿಯಲ್ಲಿರೋ ಪವರ್ ಅನ್ನ. ಅದಾದ ನಂತರ ತಂತಾನೆ ದೇಹದಲ್ಲಿ ಸ್ವಯಂ ನಿವಾರಕ ಶಕ್ತಿ, ಆಗಲೇ ಹೇಳಿದೆ ನಾನು, ಹೆಚ್ಚಂದ್ರೆ ಡಾಕ್ಟರ್ ನಮಗೆ ಮಾತ್ರೆ ಕೊಟ್ಟು ಇಲ್ಲ ಆಪರೇಷನ್ ಮಾಡಿ ಸಹಾಯ ಮಾಡ್ಬೋದು. ಅದನ್ನ ನಿರ್ವಹಣೆ ಯಾರು ಮಾಡ್ಕೊಳ್ಳುವಂತಹದ್ದು? ನಾವೇ. ಆ ಒಂದು ನಿವಾರಣಾ ಸ್ಥಿತಿಗೆ ಅನುವು ಮಾಡಿಕೊಡೋದಕ್ಕೆ ಪ್ರಕೃತಿ ಚಿಕಿತ್ಸಕರು ಸಹಾಯ ಮಾಡ್ತಾರೆ. ಆಗ ನಮ್ಮ ಆರೋಗ್ಯ ಅನ್ನುವಂಥದ್ದು ಸ್ವಾಭಾವಿಕವಾಗಿ ಗಳಿಕೆ ಆಗುತ್ತೆ ಅಂತ ಹೇಳ್ತಾ, ಜೀವಶಕ್ತಿಯ ಮಹತ್ವ ಈ ವಿಡಿಯೋಗಳಿಂದ ತಮಗೆ ಗಮನಕ್ಕೆ ಬಂದಿರುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.